ನಮ್ಮ ಯೇಸು ಆದಿ ಬೇಕನೆ ಬರ್ತಾರೆ. ಆದರೆ ಆತನ ಬರುವ ದಿನ ಯಾರಿಗೂ ಗೊತ್ತಿಲ್ಲ. ಅಲ್ಲೆಲ್ಲಯ್ಯ, ದೇವರು ಅದನ್ನು ಯಾರಿಗೂ ಪ್ರಕಟಣೆ ಮಾಡಿಲ್ಲ. ಆ ಬರುವ ದಿನವನ್ನು ಕುರಿತು ಸತ್ಯವೇದದಲ್ಲಿ ಎಲ್ಲಿಯೂ ಗುರುತಿಸಲ್ಪಟ್ಟಿಲ್ಲ. ಆದರೆ ಕರ್ತನಾಗಿರುವ ಯೇಸುವಿನ ಬರುವನೆಯು ಅದು ರಹಸ್ಯವಾಗಿದೆ. ಸತ್ಯವೇದದಲ್ಲಿ ಅನೇಕ ರಹಸ್ಯಗಳು ಯೇಸುವಿನ ಬರುವನೆಯನ್ನು ಕುರಿತು ಹೇಳಲ್ಪಟ್ಟಿದೆ. ಈ ಯೇಸು ಬರ್ತಾರೆ, ಅಧಿಬೇಕನೆ ಬರ್ತಾರೆ ಎಂಬುದಾಗಿ ಬರಬೇಕಾಗಿರುವ ಯೇಸುವಿನ ದಿನವು ರಹಸ್ಯವಾಗಿರೋದ್ರಿಂದ ಇದನ್ನ ಭೂಮಿಯಲ್ಲಿ ಮನುಷ್ಯರ ಮಧ್ಯದಲ್ಲಿ ಪ್ರಕಟ ಮಾಡುವ ಒಂದು ಗುಂಪಿದೆ. ಅದು ಯಾವುದಂದ್ರೆ ಕ್ರಿಸ್ತನ ಸಭೆ. ಅಲ್ಲೇಲೂಯಾ. ಭೂಮಿ ಮೇಲೆ ನಮ್ಮ ರಕ್ಷಣೆಯಾಗಿರುವ ಯೇಸು ಕ್ರಿಸ್ತನು ಬರ್ತಾರೆ ಎಂಬ ರಹಸ್ಯವನ್ನ ಬಹಿರಂಗವಾಗಿ ಇಗೋ ಬೇಕನೆ ಬರ್ತೀನಿ ಅಂತ ಯೇಸು ಬರ್ತಾರೆ ಎಂಬುದಾಗಿ ಹೇಳುವಂತ ಒಂದು ಗುಂಪು ಇದೆ. ಆ ಗುಂಪಿಗೆ ದೇವರ ಸಭೆ ಎಂಬುದಾಗಿ ಹೆಸರು. ಹಾಗಾದರೆ ಮೊದಲಾಗಿ ಕರ್ತನಾಗಿರುವ ಯೇಸು ಬರುವ ರಹಸ್ಯವಾಗಿರೋದಾದ್ರೆ ಅದನ್ನು ದೇವರ ಸಭೆಯು ಅದನ್ನು ಪ್ರಕಟಣೆ ಮಾಡೋದಾದ್ರೆ ಸಭೆಯು ಕ್ರಿಸ್ತನ ಬರುವಣೆ ಆಗಿರುವ ಆ ರಹಸ್ಯಕ್ಕೆ ಸಂಬಂಧ ಏನು? ಸತ್ಯವೇದದಲ್ಲಿ ಒಂದು ವಾಕ್ಯಗಳು ಓದಿ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 32-33ನೇ ವಾಕ್ಯ ಬೇಕಾ? ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ದೊಡ್ಡದು. ನೋಡಿ, ನಾನು ನಿಮಗೆ ಒಂದು ದೊಡ್ಡ ರಹಸ್ಯವನ್ನು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಅದೇನಂದ್ರೆ ಯೇಸು ಕ್ರಿಸ್ತನು ಬರುವ ಯೇಸು ಕ್ರಿಸ್ತನಿಗೂ ದೇವರ ಸಭೆಗಿರುವಂತ ಸಂಬಂಧ. ಒಂದಲ್ಲ ಹೇಳ್ರಿ. ಆದರೆ ಯೇಸು ಸ್ವಾಮಿ ಬರುವುದು ರಹಸ್ಯವಾಗಿದ್ರು ಕೂಡ ಆ ರಹಸ್ಯದಲ್ಲಿ ಸಂಬಂಧ ಇರುವಂತ ಒಂದು ಗುಂಪಿದೆ. ಅದು ಯೇಸು ಕ್ರಿಸ್ತನ ಸಭೆ. ನಾನು ಒಂದು ದೊಡ್ಡ ರಹಸ್ಯವನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನಂದ್ರೆ ಕ್ರಿಸ್ತನಿಗೂ ಸಭೆಗಿರುವಂತ ಸಂಬಂಧ. ಆದರೆ ಸಭೆ ಎಷ್ಟು ಮುಖ್ಯ? ಸಭೆಗೆ ಹೋಗೋದು ಮುಖ್ಯ, ಸಭೆಯಲ್ಲಿ ದೃಢವಾಗಿರೋದು ಮುಖ್ಯ, ರಕ್ಷಣೆಯಲ್ಲಿ ಕಡೆವರೆಗೆ ನೆಲೆಗೊಂಡಿರೋದು ಮುಖ್ಯ, ಸಭೆಯಲ್ಲಿ ಉಪವಾಸ ಇರೋದು ಮುಖ್ಯ, ಪ್ರಾರ್ಥನೆ ಮಾಡೋದು ಮುಖ್ಯ, ದೇವರಿಗಾಗಿ ಜೀವಿಸೋದು ಖಂಡಿತವಾಗಿ ಮುಖ್ಯ. ಅಲ್ಲೇಲೂಯಾ. ಇದೆಲ್ಲ ಅನುಸರಿಸಿ ನಡೆಯುವಂತ ದೇವರ ಸಭೆಗೂ ಏನ್ ಸಂಬಂಧ ಇಲ್ಲ. ಅವರು ಈಗ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯುವಂತ ಜನ ಅಲ್ಲ, ಅವರ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗುವರು. ಆಗ ಸಭೆಯಲ್ಲಿ ಸೇರಿದ ದೇವಜನರು, ರಕ್ಷಣೆ ಹೊಂದಿದ ದೇವಜನರು ಏನಾಗಿರ್ಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರು. ಅಂದ್ರೆ ನಾನು ದೇವರ ರಾಜ್ಯದ ಪ್ರಜೆಯಾಗಿ ನಾನು ಕರ್ತನ ಮುಂದೆ ನಿಲ್ಲುವುದಕ್ಕೆ ಪರಲೋಕ ರಾಜ್ಯ ಎಂಬ ದೇವರ ರಾಜ್ಯಕ್ಕೆ ಸೇರಿದ ವ್ಯಕ್ತಿ ಎಂಬುದಾಗಿ ನಾವು ಭೂಮಿಯಲ್ಲಿ ಜೀವಿಸಬೇಕಾದ್ರೆ ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಬೇಕು. ಇವತ್ತಿನ ಸಭೆಯಲ್ಲಿ ಇದೆಯಾ? 15 ವಾಕ್ಯ ಓದಿ. ನೀವು ನಿಮ್ಮ ನಡತೆಯನ್ನ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ನೀವು ಜ್ಞಾನ ಇಲ್ಲದವರಾಗಿ ಇರದೆ ಜ್ಞಾನವಂತರಾಗಿರಿ. ಅಂದ್ರೆ ನೂತನ ಮನಸ್ಸು ಹೊಂದಿಕೊಂಡಿರುವ ವ್ಯಕ್ತಿ ಜ್ಞಾನವುಳ್ಳ ವ್ಯಕ್ತಿ ಆಗಿದ್ದಾನೆ. ಜ್ಞಾನ ಎಂಬುದು ಕೆಟ್ಟದ್ದು ಒಳ್ಳೆದನ್ನ ಅರಿತು ಕೆಟ್ಟದನ್ನು ಬಿಟ್ಟು ಒಳ್ಳೆದನ್ನೇ ಮಾಡುವಂತ ದೇವರ ಶಕ್ತಿ. ಅಲ್ಲೇಲೂಯಾ. ಇವತ್ತು ಪ್ರಪಂಚಕ್ಕೆ ಎಲ್ಲ ಗೊತ್ತು, ಒಳ್ಳೆಯದು ಗೊತ್ತು, ಕೆಟ್ಟದ್ದು ಗೊತ್ತು, ಆದ್ರೆ ಮಾಡೋದು ಮಾತ್ರ ಎಲ್ಲ ಕೆಟ್ಟದ್ದೇ. ಹೌದಾನೆ? ಒಂದು ವಾಕ್ಯ ಉಂಟು ಅಂತ ಓದ್ಬಿಡಿ. ಕೊಲೊಸ್ಸೆಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ಆತನು ಸಕಲ ವಿಧವಾಗಿರುವ ದುಷ್ಟ ಶಕ್ತಿಯಾಗಿರುವ ಸೈತಾನನ ದೊರೆತನಗಳನ್ನು
ಅವನ ಅಧಿಕಾರಗಳನ್ನು ನಿರಾಯುಧರನ್ನಾಗಿ ನಿರಾಯುಧ ಪಾಣಿಯಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳು ಅನ್ನಾಗಿ. ಹಲ್ಲೆಲೂಯಾ. ಆದರೆ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟ ಯೇಸು ಈ ಭೂಮಿ ಮೇಲೆ ದೇವ ಜನರಿಗೆ ವಿರುದ್ಧವಾಗಿದ್ದ ಎಲ್ಲ ಅಧಿಕಾರಗಳು ಅದು ಹೇಗೆ ಬರಲ್ಪಟ್ಟಿದೆ ಅಂದ್ರೆ, ಓದೋಣ. ಅದರ ಅವ್ರಿಗೆ ವಾಕ್ಯವನ್ನು ಕೂಡ ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓದಿ. ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದರು. ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯರಿಗೆ ವಿರುದ್ಧವಾಗಿರುವ ಬರವಣಿಗೆ ಪತ್ರ ಅದನ್ನು ಕೆಡಿಸಿ ಅಥವಾ ಶಿಲುಬೆಯಲ್ಲಿ ಜಡಿದು ಅದನ್ನು ಇಲ್ಲದಂತೆ ಹಾಗೆ ಮಾಡಿದನು. ಇದನ್ನ ಗಲಾತಿಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15 ವಾಕ್ಯದಲ್ಲಿ ಬರುತ್ತೆ ನೋಡಿ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗಿ ಅಂದ್ರೆ ದೇವರು ಈ ಭೂಮಿ ಮೇಲೆ ಆದಾಮನ ಕೈನಲ್ಲಿ ಬರೆದು ಕೊಟ್ಟಿರುವ ಈ ಭೂಮಿಯ ಸಕಲ ಅಧಿಕಾರ ಅದರ ಆಳ್ವಿಕೆ ಅದು ಅನುಭವಿಸುವ ಭಾಗ್ಯವು ಎಲ್ಲವನ್ನ ದೇವರ ಆದಿಯಲ್ಲಿ ಆದಾಮನಿಗೆ ಕೊಟ್ಟರು. ಅವನೇನ್ ಮಾಡ್ದ? ಅದನ್ನು ಸೈತಾನಿಗೆ ಮಾರ್ಬಿಟ್ಟ. ಹೆಂಗೆ? ದೇವರ ಕೊಟ್ಟ ಆಜ್ಞೆಗಳನ್ನು ಮೀರಿದಾಗ ಅದು ಅವನ ಕೈಗೆ ಆಟೋಮೆಟಿಕ್ ಹೋಯ್ತು. ಅದು ಅವನೇಳ್ತಾನೆ ನ್ಯಾಯ ಪ್ರಮಾಣದ ಅಂದ್ರೆ ಧರ್ಮಶಾಸ್ತ್ರದ ಬರೆದಿರುವ ಪ್ರಕಾರವಾಗಿರುವಂತಹ ಶಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಒಂದು ಅಲೆಯ. ಆದರೆ ಮನುಷ್ಯನಿಗೆ ನ್ಯಾಯ ಪ್ರಮಾಣದ ಶಾಪವೇನು? ದೇವರ ವಾಕ್ಯವನ್ನ ಮೀರಿ ನಡೆಕೊಂಡ್ರೆ ಭೂಮಿಯಿರುವ ಸಕಲ ಮನುಕುಲದ ಮೇಲೆ ಬಂದ ಶಾಪವನ್ನ ಆತನು ಆ ನ್ಯಾಯ ಪ್ರಮಾಣ ಶಾಪವನ್ನ ಶಿಲುಬೆಗೆ ಹಾಕಿ ಬರೆದಿರುವ ಆ ಪತ್ರವನ್ನ ಸೀರಿ ನ್ಯಾಯ ಪ್ರಮಾಣದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವಂತಹ ರಹಸ್ಯ ಇದು ಯಾರಿಗೂ ಗೊತ್ತಿಲ್ಲ. ಹಳೆ ಒಡಂಬಡಿ ಕಾಲದಲ್ಲಿ ಯೇಸು ಸ್ವಾಮಿ ಬರುವವರಿಗೆ ಯಾರು ಗೊತ್ತಾಗಿಲ್ಲ, ಸೀಕ್ರೆಟ್ ಆಗಿತ್ತು. ಬಂದ ಮೇಲೆ ವಿಶ್ವಾಸ ಬಂದ ನಮಗೆ ಆ ರಹಸ್ಯವು ದೇವರು ನಮಗೆ ಇಟ್ಟಿದ್ರೆ ಇನ್ನೂ ಅದು ನಮಗೆ ರಹಸ್ಯವಾಗಿದೆ. ಯಾಕೆ ಗೊತ್ತಾ? ಅದನ್ನು ಅನುಭವಿಸೋ ಭಾಗ್ಯ ಇಲ್ಲ. ಉದಾಹರಣೆ ಹೇಳ್ತೀನಿ ಕೇಳ್ರಿ. ಯಾರಾದ್ರೂ ಯೇಸು ಸ್ವಾಮಿ ವಿಶ್ವಾಸ ಇಟ್ಟು ಬಂದಾಗ ಒಂದು ತಲೆನೋವು ಸರಿ ಆಗ್ಬಿಡುತ್ತೆ ಬರ್ತಾರೆ. ಬೇರೆ ಯಾವ ಮೇಲೆ ಅವ್ರಿಗೆ ವಿಶ್ವಾಸ ಜಾಸ್ತಿ ಬರಲ್ಲ. ಒಬ್ಬರಿಗೆ ಸಾಲ ತೀರ್ತಂತ ಇಟ್ಕೊಳ್ಳಿ, ಓ ದೇವ್ರು ನಮ್ಗೆ ಕಷ್ಟ ಎಲ್ಲ ಪರಿಹಾರ ಕೊಡ್ತಾರೆ, ಬೇರೆ ವಿಷಯ ಅವರಿಗೆ ವಿಶ್ವಾಸ ಹೋಗಲ್ಲ. ಹೀಗೆ ನ್ಯಾಯ ಪ್ರಮಾಣ ಶಾಪ ಎಂಬುದು ಇವತ್ತು ವಿಶ್ವಾಸ ಕೂಡ ಹೇಗಿದೆ, ರಹಸ್ಯವಾಗಿದೆ. ಯಾಕೆ ಗೊತ್ತಾ? ಯೇಸು ನಮ್ಮನ್ನು ಆ ವಾಕ್ಯ ಹೇಳ್ತಾರೆ, ಓದಿ ತಿರುಗಿ ಓದಮ್ಮ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ನ್ಯಾಯ ಪ್ರಮಾಣ ಹೇಳಿರುವ ಶಾಪಗಳ ಒಳಗಿಂದ ನಮ್ಮನ್ನು ಬಿಡಿಸಿದ್ದಾರೆ. ಇದು ಇವತ್ತವರೆಗೆ ಏನಾಗಲ್ಲ, ನಮಗೆ ಅದರ ರಹಸ್ಯವಾಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ. ಅನೇಕ ಸಮಯಗಳಲ್ಲಿ ನಮಗೆ ದೇವರು ಈ ಸತ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಅಗತ್ಯ ಏನಿದೆ ಎಲ್ಲವನ್ನ ಏನ್ ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಇನ್ನು ನೀವು ಏನೇನು ಭೂಮಿಯಲ್ಲಿ ನಮಗೆ ಅಗತ್ಯವಿದೆಯೋ ಎಲ್ಲವನ್ನು ನೋಡಿದ್ರೆ ಅದು ಎಲ್ಲವಕ್ಕೆ ಬೇಕಾಗಿರುವ ಸಕಲ ವಿಧವಾಗಿರುವ ಆಶೀರ್ವಾದ ಬಿಡುಗಡೆ ಎಲ್ಲಿದೆ? ಇಲ್ಲಿ ಬರಲ್ಪಟ್ಟಿದೆ. ಅರೆ ನಾವೇನ್ ಮಾಡಲ್ಲ,
ಇನ್ನೂ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇನ್ನು ಬೈಬಲ್ ಹೇಗಿದೆ ನಮ್ಮ ಕೈಲಿ ಇದೆ. ಇದರ ಸತ್ಯಗಳು ಸೀಕ್ರೆಟ್ ಆಗಿದೆ. ಇವತ್ತು ಇಡೀ ಲೋಕದಲ್ಲಿರುವ ಎಲ್ಲಾ ವಿಶ್ವಾಸಗಳು ದೇವರ ಪ್ರೇ ಮಾಡಿದೇನಮ್ಮ, ಹಣ ಆಶೀರ್ವಾದ, ಮನೆ, ಕೆಲಸ, ಮದುವೆ, ಮಕ್ಕಳು, ಆರೋಗ್ಯ, ವಸ್ತ್ರ, ಒಡವೆ, ಆಸ್ತಿ, ಇದೆಲ್ಲದಕ್ಕೋಸ್ಕರವಾಗಿ ಇಡೀ ಪ್ರಪಂಚದ ಎಲ್ಲ ವಿಶ್ವಾಸ ಪ್ರೇ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಇನ್ನೂ ಈ ಬೈಬಲ್ ಇರುವಂತ ಸತ್ಯವು ಇನ್ನೂ ರಹಸ್ಯವಾಗಿ ಹೋಗಿದೆ. ಇದೇ ಇಲ್ವಾ? ಇದೇ ಇಲ್ವಮ್ಮ? ಯಾವತ್ತು ಇದೆ ನೀವು ಅರ್ಥ ಮಾಡಿಕೊಳ್ಳೋದು? ದೇವರು ಹೇಳ್ತಾರೆ, ಆ ರಹಸ್ಯವನ್ನು ಯಾಕೆ ಪ್ರಯಾಣ ಮಾಡಿದ್ದೀನಿ? ಅಪೊಸ್ತಲರಿಗೆ. ಸೆಕೆಂಡ್ ಯಾಕೆ ಪ್ರಯಾಣ ಮಾಡಿದ್ದೀನಿ? ಪ್ರವಾದಿಗಳಿಗೆ. ಮೂರನೇದು ಯಾರಿಗೆ? ಪವಿತ್ರ ಆತ್ಮನಿಂದ ಪವಿತ್ರ ಆತ್ಮನಿಂದ ನಡೆಸಲ್ಪಡುವಂತ ಎಲ್ಲಾ ಜನರು. ಇವತ್ತು ಕೊನೆಯ ಕಾಲದಲ್ಲಿ ಎಲ್ಲರ ಮೇಲೆ ಪರಿಶುದ್ಧಾತ್ಮ ಬರುತ್ತೆ. ಆದರೆ ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಇವತ್ತು ತುಂಬಾ ಜನರು ಪ್ರವಾದ ಹೇಳ್ತಾರೆ, ಆದರೆ ಇದರಿಂದ ಪರಿಪೂರ್ಣವಾಗಿ ಬಿಡಬೇಕಾಗಿ ಮಾರ್ಗವು ಇನ್ನೂ ಗೊತ್ತಾಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬೈಬಲ್ ಏನಂತ ಗೊತ್ತಾ? ಕ್ರಿಸ್ತನಿಗೂ ಕ್ರಿಸ್ತ ಸಭೆಗಿರುವಂತ ಸೀಕ್ರೆಟ್. ಯೇಸು ಬರುವಣಿಕೋಸ್ಕರವಾಗಿ ಕಾದಿರುವವರೆಗೂ ಎಲ್ಲ ಆಶೀರ್ವಾದ ಅವರು ಖಂಡಿತವಾಗಿ ಅನುಭವಿಸೋದಕ್ಕೆ ಯೋಗ್ಯರು ಅವರಿಗೆ ಇದೆ. ಆದರೆ ಇವರು ಇನ್ನೂ ಹೋರಾಟ, ಇನ್ನೂ ಹೋರಾಟ, ಇನ್ನೂ ಪ್ರಾರ್ಥನೆ. ಯಾರಿಗೆ? ಅದಕ್ಕೆ ಸ್ವಾಮಿ ಮತ್ತಾಯ ಬೆಳೆಸುವಂತ ಹೇಳ್ತಾರೆ, ಆಕಾಶದಲ್ಲಿರುವಂತ ಪಕ್ಷಿಗಳನ್ನು ನೋಡ್ರಿ. ಅದೇನ್ ಮಾಡೋಣ? ಆಕಾಶ ಪಕ್ಷಿಗಳನ್ನು ನೋಡಿರಿ, ಹಾ, ಅವು ಬಿತ್ತವು. ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡ್ರಿ, ಅವು ಬಿತ್ತವು, ಅವು ವಿತ್ತವು, ಕೋಯವು, ಕೋಯವು, ಕೊಟ್ಲಲ ಕೂರ್ಚುಕೊನವು. ಅಲ್ಲಯ್ಯ, ಅದು ಏನ್ ಮಾಡೋದ? ತಗೊಂಡೋಗಿ ಗೋಡೆಯಲ್ಲಿ ಇಟ್ಕೊಳ್ಳೋಣ ಅಂತ. ఆయనను ఆ. మీ పరలోకపు తండ్రి ఆ. వాటిని పోషించుచున్నాడు. ఆ. మీరును వాటి కంటే మీరు శ్రేష్ఠులు కారా? 32ನೇ ವಾಕ್ಯದಲ್ಲಿ ಏನು ಗೊತ್ತಾ? ಓದಿ. ಇವೆಲ್ಲವುಗಳಿಗಾಗಿ ಇವರೆಲ್ಲವರಿಗೋಸ್ಕರವಾಗಿ ಅಜ್ಞಾನಿಗಳು ಈ ಪ್ರಪಂಚದಲ್ಲಿ ಬುದ್ಧಿ, ಜ್ಞಾನ, ತಿಳುವಳಿಕೆ ಎಲ್ಲವರು ಏನ್ ಮಾಡ್ತಾರೆ? ತಗೊಂಡ್ಬರ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದೇವ ತಂದೆಗೆ ಗೊತ್ತಿದೆ. ಹೀಗಿರುವುದರಿಂದ ಮೊದಲು ದೇವರ ರಾಜ್ಯವನ್ನು ನೀತಿಗಾಗಿ ತಗೊಂಡ್ಬರ್ರಿ. ಇದೆಲ್ಲ ಪ್ರಸಂಗ ಮಾಡಿ ಸಾಕಾಯ್ತು. ಪ್ರಸಂಗ ಮಾಡಿದವರು ಪ್ರಸಂಗ ಮಾಡ್ತಿದ್ದಾರೆ, ಆದರೆ ನಮಗೆ ಮಾತ್ರ ಅದು ಇನ್ನೂ ಸೀಕ್ರೆಟ್ ಆಗಿದೆ. ಅವ್ರನ್ನ ಒಂದು ರಹಸ್ಯ ಇದ್ದಂಗಿದೆ. ಕಾರಣ ಏನು? ಇನ್ನು ಕ್ರಿಸ್ತನಿಗೂ ದೇವರ ಸಭೆಗಿರುವಂತ ಸಂಬಂಧ ರಹಸ್ಯ ಅರ್ಥ ಆಗಿಲ್ಲ. ಯಾಕಂದ್ರೆ ನೋಡಿ, ದೇವರ ಸಭೆ ಎಂಬುದು ದೇವರ ರಾಜ್ಯ. ದೇವರ ರಾಜ್ಯ ಎಂಬುದು ದೇವರ ನೀತಿಯನ್ನು ಹುಡುಕಿ ಬಾಳುವಂತ ಒಂದು ಸ್ಥಳ. ಇಲ್ಲಿ ಹೇಳ್ತಾರೆ, ಬೈಬಲ್ ಹೇಳ್ತದೆ, ಪಾದಾಳ ಬಲವಿದನು. ಅದರ ಅರ್ಥ ಅಂದ್ರೆ ನೋಡಿ, ಪಾದಾಳ ಬಲ ಎಂಬುದಾಗಿ ಹೇಳುವಾಗ ಕೊರತೆ, ಎಲ್ಲಾ ಕೊರತೆಗಳು, ಎಲ್ಲಾ ಸಾಲಗಳು, ಎಲ್ಲಾ ವ್ಯಾಧಿಗಳು, ಎಲ್ಲಾ ಭಾರಗಳು, ಎಲ್ಲಾ ಸಗಣಗಳು ಯಾರನ್ನು ಬಾಧಿಸಲ್ಲ? ದೇವರ ಆಲಯವನ್ನು ಬಾಧಿಸಲ್ಲ. ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಂದ್ರೆ, ಓದಿ ನೋಡಿ 18ನೇ ವಾಕ್ಯ. ಈ ಬಂಡೆ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುವೆನು, ಪಾದಾಳ ಲೋಕದ ಬಲವದನ್ನು ಸೋಲಿಸೋದಿಲ್ಲ. ಆದರೆ ಸಭೆಗೂ ಕ್ರಿಸ್ತನಿಗೂ ಸಂಬಂಧ ಏನು ಗೊತ್ತಾ? ನೀವು ದೇವರ ಮಕ್ಕಳು, ದೇವರ ಸಭೆಯಾಗಿರುವುದರಿಂದ ನಿಮ್ಮನ್ನು ಸೋಲಿಸೋದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿ ಇಲ್ಲ, ವ್ಯಕ್ತಿ ಇಲ್ಲ.
ಇವಾಗ ವ್ಯಾಧಿ ಸೋಲ್ಸಲ್ಲ, ಸಾಲ ಸೋಲ್ಸಲ್ಲ, ವಿರೋಧಿಗಳು ಸೋಲ್ಸಲ್ಲ, ಯಾವ ಕೆಟ್ಟ ದುಷ್ಟ ಶಕ್ತಿಗಳು ಸೋಲ್ಸಲ್ಲ. ಈ ಎಲ್ಲಾ ಅಧಿಕಾರ ಯಾರಿಗಿದೆ? ಸಭೆಗಿದೆ. ನೀವ್ಯಾರು? ದೇವರ ಮಕ್ಕಳು. ಇನ್ನೊಂದು ಹೆಸರು ಸೀಕ್ರೆಟ್ ಏನು ಗೊತ್ತಾ? ನೀವು ದೇವರ ಸಭೆ. ನೀವು ದೇವರ ಮಕ್ಕಳಾಗಿದ್ದೀರಿ. ನಿಮ್ಮನ್ನು ದೇವರು ಹೆಂಗ್ ನೋಡ್ತಾರೆ? ದೇವರ ಸಭೆಯಾಗಿ ನೋಡ್ತಾರೆ. ಕೊನೆದಾಗ ಬರೆದ ಮೊದಲನೇ ಪತ್ರಿಕೆ 3:16 ವಾಕ್ಯದಲ್ಲಿ ನೀವು ದೇವರ ಆಲಯವಾಗಿದ್ದೀರಿ ಎಂಬುದು ನಿಮಗೆ ಗೊತ್ತಿಲ್ವಾಗಿದೆ. ಇದು ಸೀಕ್ರೆಟ್. ಇಷ್ಟು ವರ್ಷ ಭೂಮಿಯಲ್ಲಿರುವ ಜನರಿಗೆ ಏನ್ ಗೊತ್ತಾಗ್ತಿಲ್ಲ? ನಾನು ದೇವರ ಆಲಯ. ಆ ದೇವರ ಆಲಯಕ್ಕೂ ದೇವರಿಗಿರುವ ಸಂಬಂಧ ಸೀಕ್ರೆಟ್. ಅದೇನು ಗೊತ್ತಾ? ಪಾದಾಳ ಬಲವು ಸೋಲ್ಸಕ್ಕಾಗಲ್ಲ. ಅಷ್ಟು ದೊಡ್ಡ ಸೀಕ್ರೆಟ್ ಯಾವ್ದು ಇದೆ? ಹೇಳ್ರಿ, ಸಭೆಯನ್ನ ಸೋಲ್ಸೋದಕ್ಕೆ ಆಗದ ರೀತಿಯಲ್ಲಿರುವಂತಹ ಸೀಕ್ರೆಟ್ ಸಭೆಗೂ ಕ್ರಿಸ್ತನಿಗಿದೆ. ಈ ವಿಶ್ವಾಸವೇ ಬೈಬಲ್ ಹೇಳ್ತಾರೆ. ಈಗ ಉದಾಹರಣೆ, ನಮ್ಮಲ್ಲಿ ವಿಶ್ವಾಸ ಇದೆ ಅಂತ ಇಟ್ಕೊಳ್ರಿ. ವಿಶ್ವಾಸ ಇದೆ ಯಾರಿಗಾದ್ರು ಗೊತ್ತಾ? ಯಾರಿಗೂ ಗೊತ್ತಾಗಲ್ಲ. ನೋಡಿ, ಬೈಬಲ್ ಹೇಳ್ತಾರೆ, ಓದಿ ಒಂದು ವಾಕ್ಯ ಕೂಡ. 1 ತಿಮೋಥೆಯ ಬರೆದ ಪತ್ರಿಕೆ 3:9 ವಾಕ್ಯ. ಪವಿತ್ರమైన మనస్సాక్షితో ಅಂದ್ರೆ ದೇವರಿಗೂ ದೇವರ ಸಭೆಯಾಗಿರುವ ನಮಗೆ ಇರುವಂತಹ ರಹಸ್ಯವನ್ನ ಹೆಂಗೆ ಕಾಪಾಡಿಕೊಳ್ಳಬೇಕು? ವಿಶ್ವಾಸದ ಮೂಲಕವಾಗಿ ಶುದ್ಧ ಮನಸ್ಸಾಕ್ಷಿಯಿಂದ ಕಾಪಾಡಿಕೊಳ್ಳಬೇಕು. ಆದರೆ ವಿಶ್ವಾಸವು ಶುದ್ಧ ಮನಸ್ಸಾಕ್ಷಿ ಇರುವವರಿಗೆ ಮಾತ್ರ ಈ ರಹಸ್ಯ ಗೊತ್ತಾಗುತ್ತೆ. ಮನಸ್ಸಾಕ್ಷಿ ಎಂಬುದೇನು ಗೊತ್ತಾ? ದೇವರು ಮಾಡಿದ ಉಪಹಾರ ಮರೆಯದಿರುವುದು, ದೇವರು ನಮ್ಮನ್ನು ಇಟ್ಟ ಜಾಗದಲ್ಲಿ ದೃಢವಾಗಿ ನಿಲ್ಲುವುದು, ದೇವರ ಮುಂದೆ ನಮ್ಮ ಹೃದಯಗಳನ್ನು ಸರಿಯಾಗಿ ದೇವರ ಮುಂದೆ ತೆರೆದಿಡುವುದು, ನಮ್ಮ ಅಗತ್ಯಗಳನ್ನ ಕೊರತೆಗಳನ್ನ ಆತರ ಮುಂದೆ ಹೇಳಿಕೊಡುವುದು. ನಾವಿದೆಲ್ಲ ಏನ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ವಿಶ್ವಾಸ ಮಾಡಲ್ಲ. ಶುದ್ಧ ಮನಸ್ಸಾಕ್ಷಿ ಇದ್ರೆ ಅದು ವಿಶ್ವಾಸ. ಆ ವಿಶ್ವಾಸ ಎಂಬುದು ದೇವರಿಗೆ ಅವರಿಗಿರುವಂತಹ ಒಂದು ಸೀಕ್ರೆಟ್. ಉದಾಹರಣೆ ಅಂತ ಹೇಳಿ, ಯೋಬನ ಮನೆ ಸುತ್ತಲೂ ದೇವರು ಏನ್ ಮಾಡಿದಂತೆ? ಬೇಲಿ ಇಟ್ರು. ಅವನೇನಂತಾನೆ? ನನ್ನ ಮನೆ ಸುತ್ತಲೂ ದೇವರ ರಹಸ್ಯವಿತ್ತು ಅಂತ. ಓದಿ ಯೋಬ ಪುಸ್ತಕ. ಆತನ ದೀಪವು ನನ್ನ ತಲೆ ಮೇಲೆ ಪ್ರಕಾಶಿಸಿತ್ತು. ಅಲ್ಲೆಲೂಯಾ. ದೇವರ ಪ್ರೀತಿ, ದೇವರ ರಹಸ್ಯ ಅವರ ಗುಡಾರವನ್ನ ಆವರಿಸಿಕೊಂಡಿತ್ತು. ಆದರೆ ನೀವು ದೇವರ ಮಕ್ಕಳಾದರೆ, ವಿಶ್ವಾಸ ಎಂಬ ಜೀವಿತದಲ್ಲಿ ರಕ್ಷಣೆ ಮಾಡಲಿ, ದೇವರ ಸಭೆಯಲ್ಲಿ ದೇವರ ಮಕ್ಕಳಾಗಿದ್ರೆ ನಿಮಗೂ ದೇವರಿಗೆ ಹೇಳಿದ ಒಂದು ಸೀಕ್ರೆಟ್ ಇದೆ. ಅದೇನು ಗೊತ್ತಾ? ವಿಶ್ವಾಸಿಗಳಿಗೆ, ದೇವರ ಮಕ್ಕಳಾಗಿರುವವರಿಗೆ ಅವ್ರ ವಿಶ್ವಾಸ ಕರೆಕ್ಟಿದ್ರೆ, ಅವ್ರಿಗೆ ಶುದ್ಧ ಮನಸ್ಸಾಕ್ಷಿ ಇದ್ದರೆ, ದೇವರಿಗೂ ಅವ್ರಿಗೇನಿದೆ ಒಂದು ರಹಸ್ಯವಿದೆ. ಅದು ಹೆಂಗಂದ್ರೆ, ಹೇಗೆ ಯೋಬನು ಅವನ ಮನೆಗಿದ್ದ ಎಲ್ಲವನ್ನ ದೇವರು ಬೇಲಿಟ್ಟು ಕಾಪಾಡಿ ದೇವರಿಗೂ ಆ ಯೋಬನಿಗೂ ಒಂದು ರಹಸ್ಯವಿತ್ತು, ಆ ಅನುಭವನ ದೇವರು ನಿಮಗೆ ತರ್ತಾರೆ. ನೀವೇನ್ ಮಾಡ್ತೀರಿ? ಇದನ್ನ ಆ ಲೆವೆಲ್ಗೆ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ, ಯೋಬನ ಪುಸ್ತಕದಲ್ಲಿ ಒಂದು ವಾಕ್ಯ ಓದ್ಬಿಡಿ, 8ನೇ ವಾಕ್ಯ. ಮೊದಲನೇ ಅಧ್ಯಾಯ 8ನೇ ವಾಕ್ಯ. ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನು. ಸೆಕೆಂಡ್, ಕೆಟ್ಟದನ್ನು ನಿರಾಕರಿಸುವನು, ನಿರ್ದೋಷಿಯು, ಯಥಾರ್ಥ ಚಿತ್ತನು. ಈಗ ಇವತ್ತಿರುವ ವಿಶ್ವಾಸ ದೇವರು ನೋಡಿ, ದೇವರು ಇದನ್ನೆಲ್ಲ ಹೇಳಿ, ಯಾರ ಬಗ್ಗೆ ಆದ್ರೆ ಸಾಕ್ಷಿ ಹೇಳಿ ದೇವರು ಹೇಳುವಂತ ಜೀವನ ಯಾವ ತರ ಇದೆಯಾ? ಹಾಗಿಲ್ಲ ಅಂದ್ರೆ ದೇವರ ಅವರವರ ಮನೆ, ಅವ್ರ ಕುಟುಂಬ ಸುತ್ತಲೂ ಏನಾಗಲ್ಲ, ಬೇಲಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ನಮಗೆ ಬೇಲಿಲ್ಲ, ನಾವು ಎಲ್ಲಿ ಬೇಕಾಗ್ತಿರ್ತೀವಿ.
ಯಾರು ಸಭೆಗೂ ದೇವರಿಗಿರುವ ರಹಸ್ಯನೇ ಬೈಬಲ್ ಹೇಳ್ತದೆ. ಇವತ್ತು ದೇವ ಜನರಿಗೂ ಸಭೆಗೂ ದೇವರಿಗಿರುವ ರಹಸ್ಯ ಏನಂದ್ರೆ ದೇವರ ಮಕ್ಕಳಿಗೂ ದೇವರಿಗಿರುವ ರಹಸ್ಯವಾಗಿದೆ. ದೇವರು ತನ್ನ ಮಕ್ಕಳ ಸುತ್ತಲೇ ಮಾಡ್ತಾರೆ, ಬೇಲಿ ಹಾಕಿ ಕಾಪಾಡ್ತಾರೆ. ವಿಶ್ವಾಸ ರಹಸ್ಯ ಎಂಬುದು ವಿಶ್ವಾಸ ಜೀವನದಲ್ಲಿ ದೇವರಿಗೆ ಅವರಿಗೆ ಮಾತ್ರ ಗೊತ್ತಿರುವ ಅನುಭವ, ದೇವರಿಗೆ ಅವರಿಗೋಸ್ಕರವಾಗಿ ಅಂತಿರುವಂತಹ ಸೀಕ್ರೆಟ್ ಪ್ರಾರ್ಥನೆ ಆಗಿರಬೇಕು, ಉಪವಾಸವಾಗಿರಬೇಕು, ಕಾಣಿಕೆ ಆಗಿರಬೇಕು, ಹೃದಯವನ್ನು ಸಮರ್ಪಿಸುವುದಾಗಿರಬೇಕು. ಇದೆಲ್ಲ ಶುದ್ಧ ಮನಸ್ಸಾಕ್ಷಿಯಿಂದ. ಯಾರು ಸಾಕ್ಷಿಯಾಗಲ್ಲ, ಇದು ನಿಮ್ಮ ಮನಸ್ಸಾಕ್ಷಿಯಲ್ಲಿ ಶುದ್ಧ ಮನಸ್ಸಾಕ್ಷಿಯೊಂದಿಗೆ ಆ ವಿಶ್ವಾಸದ ದೇವರಿಗೆ ಹೀಗೆ ನಡೆಯುವುದರಿಂದ, ಹೀಗೆ ಜೀವಿಸುವುದರಿಂದ ಬೈಬಲ್ ಹೇಳ್ತದೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನು ನೀನು ಧನ್ಯನು, ನಿನಗೆ ಇದು ಯಾಕೆ ಅರ್ಥ ಆಗಲ್ಲ? ಮೂರನೇದಾಗಿ ಇನ್ನೊಂದು ವಿಷಯ ಇದೆ, ಓದೋಣ. 1 ತಿಮೋಥೆಯ ಬರೆದ ಪತ್ರ 3ನೇ ಅಧ್ಯಾಯ 16 ಓದಿ. ನಿರಾಪೇಕ್ಷವಾದ ದೈವಭಕ್ತಿని గురించిన మర్మము ನೋಡಿ, గొప్పది. ದೈವ ಭಕ್ತಿ ಕುರಿಚಿನ ಮರ್ಮము. ಅವರಿಗೆ ಅವರು ದೇವರ ಮಕ್ಕಳಾಗಿದ್ದಾರೆ, ಅವ್ರಿಗೆ ಹೇಗೆ ಚೆನ್ನಾಗಿದ್ದಾರೆ, ಹೇಗೆ ನಡೀತಾ ಇದ್ದಾರೆ, ಹೇಗೆ ಅವರಿಗೆಲ್ಲ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ ಕಣ್ರಿ. ಅದು ಕಣ್ಣಿಡಿಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಜೊತೆಗೆ ನಾವೇನ್ ಮಾಡ್ಬೇಕು? ಚರ್ಚ್ಗೆ ಹೋಗ್ಬೇಕು. ಅವ್ರ ಜೊತೆಗೆ ಹೋಗಿ ಏನ್ ಮಾಡ್ಬೇಕು? ಪ್ರೇಯರ್ ಮಾಡಬೇಕು. ಅವ್ರ ಜೊತೆಗೆ ಹೋಗಿ ನೋಡ್ಬೇಕನ್ರಿ. ಈಗ ಜೀವನ ಮಾಡಿದ್ರೆ ಏಸು ಬರುವಾಗ ಮಗಿ ಮೇಲೆ ಏನ್ ಮಾಡ್ತೀರಿ ನೀವು? ಎತ್ತಲ್ಪಡ್ತೀರಿ. ಇದು ಅದು ಸೀಕ್ರೆಟ್. ದೇವರಿಗೆ ಭಯಭಕ್ತಿ ಉಳ್ಳವರಾಗಿರುವ ಸೀಕ್ರೆಟ್ ಗೊತ್ತಾ? ಅದೇನೇನು ಮಾಡ್ತಂದ್ರೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಮೊದಲಾಗಿ ಏನ್ ಮಾಡಿದ್ರು? ಶರೀರದಲ್ಲಿ ಪ್ರಕಟಣೆ ಆಗಿದ್ರು. ನೆಕ್ಸ್ಟ್ ಆತ್ಮ ಸಂಬಂಧವಾಗಿ ಅವನೇನ್ ಮಾಡಿದಂತೆ? ನೀತಿ ಉಳ್ಳವರಾಗಿ, ನೀತಿ ಅಂದ್ರೆ ಆತ್ಮದ ಜೀವಿತ ಪ್ರಕಾರವಾಗಿ ನೀತಿ ಉಳ್ಳವರಾಗಿ ಏನಾದ್ರು ಪ್ರಕಟಿಸಲ್ಪಟ್ಟರು. ಆಮೇಲೆ ದೇವದೂತರಿಂದ ಕಾಣಿಸೋರು. ನೆಕ್ಸ್ಟ್ ಅನ್ಯ ಜನರಿಗೆ ಪ್ರಸಂಗ ಮಾಡಲ್ಪಟ್ಟರು, ಲೋಕಕ್ಕೆ ನಂಬಪಟ್ಟರು, ಮಹಿಮೆಯಲ್ಲಿ ಎತ್ತಲ್ಪಟ್ಟರು. ನಾವು ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ನಮ್ಮಲ್ಲಿ ಈ ಜೀವಿತ ಹಿಂಗೆ ಬೆಳೆಯೋದಾಗಿದೆ. ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರುವಂಥ ಆ ರಹಸ್ಯವು. ಅದಕ್ಕೆ ಯೋಬನು ಹೇಳ್ತಾನೆ, ಅವನು ನನ್ನಲ್ಲಿ ಭಯಭಕ್ತಿ ಉಳ್ಳವನು ಎಂಬುದನ್ನ ದೇವರು ಅವನಿಗೆ ರಹಸ್ಯವಾಗಿಯೂ ಅವನ ಸುತ್ತಲೂ ಬೇಲಿ ಹಾಕಿಟ್ಟು ಎಂಬುದಾಗಿ. ಅದನ್ನು ಯಾರು ಕಂಡಿಡಕ್ಕಾಗಿಲ್ಲ. ಸೈತಾನ ಏನ್ ಮಾಡ್ತಾನೆ? ದೇವರ ಹತ್ರ ಹೋಗ್ತಾನೆ. ಅವನೇನು ಸುಮ್ಮನೆ ನಿನಗೆ ಒಳ್ಳೆಯವನಾಗಿ ಹೇಳಿತಾನ? ನೀನೆಲ್ಲ ಕೊಟ್ಟಿದ್ಯಾ, ನೀನು ಅವನ ಮನೆ ಸುತ್ತಲೂ ಏನಾಗಿದ್ಯಾ? ಬೇಲಿ ಹಾಕ್ಬಿಟ್ಟಿದ್ಯಾ. ಸೊ ದೇವರ ಮಕ್ಕಳ ಸುತ್ತಲೂ ಸೈತಾನ ಬರಬೇಕಂದ್ರೆ ಕೂಡ ಪರ್ಮಿಷನ್ ತಿಳ್ಕೊಂಡು ಬರಬೇಕು. ದೇವ ಭಕ್ತಿಯ ರಹಸ್ಯವು ಹಿಂಗಿರಬೇಕು. ಇನ್ನೊಂದು ಕೂಡ ಮತ್ತಾಯ ಬರೆಸುವಾರ್ತೆ 13ನೇ ಅಧ್ಯಾಯ 11ನೇ ವಾಕ್ಯ. ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ನೋಡ್ರಿ, ಪರಲೋಕ ರಾಜ್ಯದ ಗುಟ್ಟುಗಳನ್ನು, ರಹಸ್ಯವನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದ ದೇವರು. ಹೌದಲ್ವಾ? ಅವರಿಗೆ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ಈಗ ಪ್ರಪಂಚದವ್ರು ಕೊಟ್ಟಿಲ್ಲ. ನೆಕ್ಸ್ಟ್ ಅಲ್ಲಿ ಬೀಜ ಬಿತ್ತುವ ವಿಷಯದಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಆ ಬೀಜ ಬಿತ್ತುವನು ಯಾರು ಅಂತಂದ್ರೆ, ಬಿತ್ತುವವನು ಸ್ವಾರ್ಥಿಗನು, ಸೇವಕನು, ದೇವರು. ಬೀಜ ಎಂಬುದು ದೇವರ ವಾಕ್ಯ. ಬಿತ್ತುವುದು ಎಂಬ ಹೊಲ ಇದೆಯಲ್ಲ, ಅದು ಮನುಷ್ಯರ ಹೃದಯ. ಆದರೆ ಒಳ್ಳೆ ಸುಗುಣವುಳ್ಳ ಹೃದಯದಲ್ಲಿ ಏನ್ ಮಾಡ್ತಾರೆ? 30, 60, 100 ಫಲ ಕೊಡುತ್ತೆ. ಒಳ್ಳೆ ನೆಲ ಯಾವುದು? ಲೋಕಲ್ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ಬರುತ್ತಾ? ಹೋಗಿ ನೋಡಿ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಅಂದ್ರೆ
ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಉಳ್ಳವರಾಗಿದ್ದರೆ ಅವರಲ್ಲಿ 30, 60, 100 ಬಲ ಬರುತ್ತೆ. ನಮ್ಮ ಹೃದಯದಲ್ಲಿ ವಂಚನೆ, ಸುಳ್ಳು, ಮೋಸ, ಚಾಡಿ ಹೇಳೋದು, ಗುಣಗುಟ್ಟೋದು ಇದೆಲ್ಲ ನಮ್ಮ ಒಳಗೆ ಇಟ್ಕೊಂಡಿದ್ರೆ ಏನು ಸಿಗಲ್ಲ. ಇವತ್ತೇನಿದೆ ನಮ್ಮ ಯಾಕೆ ನಮಗೆ ಫಲ ಇಲ್ಲ, ಯಾಕೆ ನಾವು ಫಲ ಕೊಡುವರಾಗಿಲ್ಲ? ರಹಸ್ಯ ಬೈಬಲ್ ಹೇಳ್ತಾರೆ, ಪರಲೋಕ ರಾಜ್ಯ ಬಂದು ನಾವು ಈ ಭೂಮಿಯಲ್ಲಿ 30, 60, 100 ಫಲ ಹೊಂದೋದು. ಯಾಕೆ ಹೊಂದಲಿಲ್ಲ? ಒಳ್ಳೆ ಸುಗುಣವುಳ್ಳ ಹೃದಯ ಇಲ್ಲ. ಒಳ್ಳೆ ವಿಶ್ವಾಸನೆ ಅಲ್ಲ, ಒಳ್ಳೆ ಸುಗುಣವುಳ್ಳ ಹೃದಯ ಇಲ್ಲ, ಒಳ್ಳೆ ಹೃದಯ ಇಲ್ಲ. ಒಳ್ಳೆ ಮಾತಾಡುವ ವಿಶ್ವಾಸನೆ, ಅದರ ಹೃದಯ ಒಳ್ಳೆಯದಾಗಿಲ್ಲ. ವಿಶ್ವಾಸ ಏನ್ ಶುದ್ಧಬೇಕು? ಫಸ್ಟ್ ನಿಮ್ಮ ಹೃದಯದಲ್ಲಿ ಒಳ್ಳೆ ಸುಗುಣವುಳ್ಳ ಹೃದಯವಾಗಿದ್ದರೆ ದೇವರ ಅದರಲ್ಲಿ 30, 60, 100 ಫಲವುಳ್ಳ ಒಂದು ಜೀವಿತವನ್ನ ಅವರಿಗೆ ಕೊಡ್ತಾರೆ. ಆದರೆ ನಮಗೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತದಲ್ಲಿ 30, 60, 100 ಆಗಿರೋ ಫಲ ಹೊಂದುವಂತಹ ಜೀವನ ಇಲ್ಲ ಅಂದ್ರೆ ಯಾರು ಕರೆಕ್ಟ್ ಇಲ್ಲ? ನಾವು ಕರೆಕ್ಟ್ ಆಗಿದ್ವಿ, ನಮ್ಮ ಹೃದಯ ಸರಿ ಇಲ್ಲ ಅಷ್ಟೇ. ಕರೆಕ್ಟಾನೆ? ನೋಡೋಕ್ಕೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಚರ್ಚೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಹೋಗ್ತಾರೆ. ಆದರೆ ಹೃದಯ ಮಾಡ್ತಾ ಅದ್ರಲ್ಲಿ ಚಾಡಿ ಹೇಳುವ ಗುಣ ಇದೆ, ಗೂಡು ಇಡುವ ಗುಣ ಇದೆ, ಆಮೇಲೆ ಎಲ್ಲ ಇದೆ. ಕೋಪ, ಕ್ರೂರ, ರೋಷ ಅದೆಲ್ಲ ಬರುತ್ತೆ. ಅದೆಲ್ಲ ಒಳಗೆ ಹಂಗೆ ನೀ ಕ್ಲೀನಾಗಿ ಇಟ್ಕೊಂಡು ಸ್ತೋತ್ರ ಸಿಸ್ಟರ್, ಸ್ತೋತ್ರ ಬ್ರದರ್, ನೀವು ನಮಗೋಸ್ಕರ ಪ್ರೇಯರ್ ಮಾಡಿ ಬ್ರದರ್, ನೀವು ನಮಗೋಸ್ಕರ ಪ್ರೇಯರ್ ಮಾಡಿ ಸಿಸ್ಟರ್, ಫಸ್ಟೇ ಪ್ರೈಸ್ ಲಾರ್ಡ್ ಫಸ್ಟೇ, ನೀವು ನಮಗೋಸ್ಕರ ಪ್ರೇಯರ್ ಮಾಡಿ. ಕರೆಕ್ಟ್. ಈಗ ಅವ್ರು ಏನಿದ್ದಾರೆ ಮತ್ತೆ ನೀವು ನಿಮ್ಮ ಹೃದಯವು ಒಳ್ಳೆ ಸುಗುಣವುಳ್ಳ ಹೃದಯವಾಗಿದ್ದರೆ ದೇವರ ಸನ್ನಿಧಿಯಲ್ಲಿ ದೇವರ ಸೇವೆ ಹೇಳುವ ದೇವರ ವಾಕ್ಯವಿದೆಯಲ್ಲ, ಆ ಉಪದೇಶ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಅದು ಒಳ್ಳೆ ಸುಗುಣವುಳ್ಳ ಹೃದಯವಾಗಿದ್ದರೆ ಅದು 30, 60, 100 ಫಲ ಕೊಡುತ್ತೆ. ಇದುವೇ ಪರಲೋಕ ರಾಜ್ಯದ ರಹಸ್ಯ. ಇವತ್ತು ಈ ರಹಸ್ಯ ದೇವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೋಡಿ ಎಷ್ಟು ರಹಸ್ಯಗಳಿದೆ, ತುಂಬ ರಹಸ್ಯ ಬೈಬಲ್ ಇದೆ. ನಾನಿವತ್ತು ಮೊದಲಾಗಿ ಸಭೆಗೂ ದೇವರಿಗಿರುವಂಥ ರಹಸ್ಯ, ಎರಡನೇದು ಏನೇನು ಹೇಳಿದೆ? ವಿಶ್ವಾಸದ ರಹಸ್ಯ. ಮೂರನೇದು ದೇವರ ಭಯಭಕ್ತಿಯ ರಹಸ್ಯ. ನಾಲ್ಕನೇದು ಪರಲೋಕ ರಾಜ್ಯದ ರಹಸ್ಯ. 4 ರಹಸ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಇವತ್ತು ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಭವಿಷ್ಯದ ಮೇಲೆ ದೇವರು ಸುತ್ತಲೂ ಬೇರಿಟ್ಟು ರಹಸ್ಯದೊಂದಿಗೆ ಕಾಪಾಡೋದಕ್ಕೆ ದೇವರಿದ್ದಾರೆ. ಅದೇ ರಹಸ್ಯದೊಂದಿಗೆ ಮತ್ತೆ ಆಕಾಶಕ್ಕೆ ಬರಲಿಕ್ಕಿದ್ದಾರೆ. ಆ ರಹಸ್ಯದೊಂದಿಗೆ ಇಲ್ಲಿಂದ ಮರುರೂಪ ಏನು ಮಾಡ್ತೀವಿ ನಾವು? ಆತನ ಎದುರುಗೊಳಗೆ ಹೋಗೋದಕ್ಕೆ ಸಿದ್ಧವಾಗ್ತೀವಿ. ಇದಕ್ಕೆ ಬೇಕಾಗಿರುವುದು ಒಳ್ಳೆ ಸುಗುಣವುಳ್ಳ ಹೃದಯ. ಪರಿಶೋಧನೆ ಮಾಡೋಣ. ನಮ್ಮ ಜೀವಿತವು ನಮಗೆ ಬೇಕಾದ ಆಶೀರ್ವಾದ ಕೂತು ಹೇಳುವಾಗ ಅದು ನಾನಾವಿತವಾಗಿರುವ ರಹಸ್ಯದೊಂದಿಗೆ ಈ ಭೂಮಿ ನಮ್ಮನ್ನು ಅದ್ಭುತವಾಗಿ ಜಯಶಾಲಿಗಳಾಗಿ, ಸೈತಾನನ್ನು ಗೆಲ್ಲುವವರಾಗಿ, ಈ ಭೂಮಿಯಲ್ಲಿ ಬರುವಂತಹ ಹೋರಾಟ, ನಷ್ಟ, ಶೋಧ ಎಲ್ಲವನ್ನು ಗೆಲ್ಲುವಂತವರಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಆ ರಹಸ್ಯವು ದೇವರ ಸಭೆಗೂ ಆತನಿಗಿರುವಂತಹ ರಹಸ್ಯ. ಆ ಸಭೆಯೊಂದಿಗೆ, ಆ ಸಭೆ ಎಂಬ ನಮ್ಮೊಂದಿಗಿರುವಂತಹ ರಹಸ್ಯ. ಇದನ್ನು ಆತನು ಪರಲೋಕದ ರಹಸ್ಯವಾಗಿ ನಮಗೆ ಕೊಡುವ ಆಶೀರ್ವಾದ ಕೊಟ್ಟು ಗುರುತಿಸಿದ್ದಾರೆ. ಇದಕ್ಕೆ ವಿಶ್ವಾಸ ರಹಸ್ಯ ಎಂಬುದಾಗಿ ನಾವು ಆತನ ಮೇಲೆ ವಿಶ್ವಾಸವಿಟ್ಟು ಜೀವಿಸುವ ಜೀವನವನ್ನು ಗುರುತಿಸಿದ್ದಾರೆ. ದೇವರಿಗೆ ಭಯಪಡುವ ರಹಸ್ಯ ಎಂಬುದಾಗಿ ಇದನ್ನು ಗುರುತಿಸಿದ್ದಾರೆ. ಈ ಎಲ್ಲಾ ರಹಸ್ಯವು ನಮ್ಮನ್ನು ಕ್ರಿಸ್ತನ್ ಬರುವಾಗ ಮರುರೂಪಗೊಳಿಸಿ, ರೂಪಾಂತರಪಡಿಸಿ ಆತನ ಎದುರುಗೊಳ್ಳೋಕೆ ಸಿದ್ಧವಾಗುವಂತೆ ಬುದ್ಧಿಯುಳ್ಳ ಕಣಿಗೆಯಾಗಿ, ಮರುರೂಪ ಆಗುವಂತ ಒಳ್ಳೆ ಸುಗುಣವುಳ್ಳ ಹೃದಯವುಳ್ಳವರಾಗಿ, ಆತನ ಎದುರುಗೊಳ್ಳುವಂತ ಬುದ್ಧಿಯುಳ್ಳ ಕಣ್ಣಿಗೆಯಾಗಿ ನಮ್ಮನ್ನು ಸಿದ್ಧ ಮಾಡುವ ಆ ರಹಸ್ಯವಿದೆ. ಇವತ್ತು ನಾವು ಪರಿಶೋಧನೆ ಮಾಡೋಣ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಎಲ್ಲ ಪ್ರಯಾಸಗಳನ್ನ ಆಶೀರ್ವದಿಸೋದಕ್ಕೆ, ಕಾಪಾಡೋದಕ್ಕೆ ಬೇಕಾಗಿರುವ ಈ ರಹಸ್ಯವಾಗಿರುವ ಅನೇಕ ಕಾರ್ಯಗಳನ್ನು ನೀವು ಆಯಿತು ಇದರಂತೆ ನಡೆಯಿರಿ. ನೀವು ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಕಾಣ್ತೀರಿ. ಥ್ಯಾಂಕ್ ಯು. ಗೋಪಲೋಕದ ಒಡೆಯನಾಗಿ ಸರ್ವಶ್ರೇಷ್ಠ ದೇವರ ಒಳ್ಳೆ ಸಮಯಕ್ಕೆ ಸ್ತೋತ್ರಯ್ಯ. ಈ ವಾಕ್ಯವನ್ನು ಕೇಳುವ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರಸನ್ನ ಉಂಟಾಗಲಿ.
ಇನ್ನು ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳಪ್ಪ ಜೊತೆ ಕತ್ತನೆ ಈ ವರ್ಷದ ಎಲ್ಲ ದಿನಗಳು ಮಗಿಮುಳ್ಳ ದಿನಗಳಾಗಿ ಅದ್ಭುತಗಳುಳ್ಳ ದಿನಗಳಾಗಿ ಒಂದೊಂದು ಕುಟುಂಬದಲ್ಲಪ್ಪ ಒಬ್ಬೊಬ್ಬರ ಜೀವಿತ ಮಹತ್ವದ ಕಾರ್ಯವಂತ ಅನುಭವವಾಗಿ ಒಬ್ಬೊಬ್ಬರ ಜೀವಿತವನ್ನ ಯೇಸು ನಾಮದಲ್ಲಿ ರೂಪಿಸ ರಾಜ. ದುಷ್ಟನು, ವಂಚಕನು, ಮೋಸಗಾರನು ಈ ವರ್ಷದಲ್ಲಿ ಯಾರನ್ನು ವಿಶ್ವಾಸದಲ್ಲಿ ಆಗಲಿ ಭಯಭಕ್ತಿಯಾಗಿ ಆಗಲಿ ನಿನ್ನ ಮುಂದೆ ಶುದ್ಧ ಹೃದಯವುಳ್ಳವರಾಗಿ ಅಪ್ಪ ನಿನ್ನ ಆಜ್ಞೆ ಕೈಕೊಂಡು ನಿನ್ನ ಮುಂದೆ ನಡೆಯುವಂತ ಜೀವಿತದಲ್ಲಿ ಯಾರನ್ನು ಅಡ್ಡಿಪಡಿಸದಂತೆ ಯೇಸು ನಾಮದಲ್ಲಿ ಕಟ್ಟುತ್ತೇವಯ್ಯ. ಅದ್ಭುತ ಕಾರ್ಯ ಮಾಡು ರಾಜನೇ. ನಿನ್ನ ಸಮಾಧಾನ ಕೃಪೆಯನ್ನು ಮಕ್ಕಳಿಗೆ ಕೊಡು, ಆಶೀರ್ವಾದ ಕೃಪೆಯನ್ನು ಕೊಡು. ನಿನ್ನ ಮುಂದೆ ನಡ್ಕೊಳ್ಳುವಂತ ಭಯಭಕ್ತ ಜೀವಿತವನ್ನು ಅನುಗ್ರಹಿಸಿಕೊಡು. ಅದ್ಭುತವಾಗಿ ನಡೆಸಿ ಸಹಾಯ ಮಾಡು ಯೇಸು ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್.